ನಮಸ್ಕಾರ. ಏನು ಇವತ್ತು ದರ್ಶನ್ ಅವರ ಪ್ರಕರಣದಲ್ಲಿ ನಿನ್ನೆ ಆ, ಚಲನಚಿತ್ರ ನಟರಾದ ಪ್ರಥಮ್ ಅವರು ಕೆಲವು ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿಯಾದ ಒಂದು ಅಬ್ಜೆಕ್ಷನ್ಸ್ ಇಲ್ಲ. ಆದ್ರೆ ದರ್ಶನ್ ಮತ್ತೆ ರಮ್ಯಾ ಅವರಾಗಿರ್ಬೋದು, ಪ್ರಥಮ್ ಅವರಾಗಿರ್ಬೋದು, ಅಥವಾ ಅದರೊಳಗಡೆ ಸಮಾಜನೂ ಇದೆ. ಆ ಪ್ರಕರಣದಲ್ಲಿ ಅವ್ರು ಏನೇನು ಒಬ್ಬೊಬ್ರು ಮಾತಾಡ್ಕೊಂತ ಇದ್ದಾರೋ ಅವ್ರವ್ರಿಗೆ ಅದು ವೈಯಕ್ತಿಕ ಅಂತಾನು ಅನ್ಕೋಬಹುದು. ಯಾಕಂದ್ರೆ ಅದು ವೈಯಕ್ತಿಕವಾಗೇ ಬರುತ್ತೆ. ಯಾಕಂದ್ರೆ ಇವಾಗ ದರ್ಶನ್ ಅವರ ಅಭಿಮಾನಿಗಳು ಪ್ರಥಮ್ ಅವರಿಗೆ ಯಾವ್ದೋ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಅಶ್ಲೀಲವಾದ ಅಂತ ಹೇಳಿ ಪಾಪ ಅವ್ರ ನೋವನ್ನು ನೆನ್ಪು ಮಾಡ್ಕೋತಾರೆ. ಅದೊಂದ್ ಕಡೆ ಇರೋಣ. ಎರಡನೇ ವಿಷಯ ಬಂದು ಅದೇ ಒಂದು ಮಾತಿನ ಬರದಲ್ಲಿ ಪ್ರಥಮ್ ಅವರು ನಿನ್ನೆ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದಾರೆ. ಏನು ಅಂತಂದ್ರೆ, ಜ್ಞಾನಭಾರತಿಯ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಭಗವಂತ್ ಮಾಲಿ ಪಾಟೀಲ್ ಅನ್ನೋರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನೋ ಒಂದು ಹೇಳ್ತಾರೆ, ಏನಂದ್ರೆ ಏನ್ ನಟರು ಸರ್ ಅವರು, ಅವ್ರಿಗೊಂದು ಆಸ್ಕರ್ ತಗೊಂಡ್ಬಿಟ್ರೆ ಒಳ್ಳೇದು ಸರ್, ಅವ್ರೇನು ಕೆಲಸನೇ ಮಾಡಿಲ್ಲ, ಆ ರೀತಿ ಈ ರೀತಿಯಾಗಿ ಒಂದು ವಿಷಯಗಳನ್ನ ಹೇಳ್ತಾರೆ. ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ, ನಾನು ಇದನ್ನ ಮಾತ್ರ ಖಂಡಿಸ್ತೀನಿ, ಮನಸ್ಪೂರ್ವಕವಾಗಿ ಖಂಡಿಸ್ತೀನಿ. ಯಾಕೆಂದ್ರೆ ಪ್ರಥಮ್ ಅವರು ಒಬ್ಬ ಸಿನಿಮಾ ನಟನಿಗೆ ಕಾನೂನಲ್ಲಿ ನಡೆಯುವಂತ ಪ್ರಕ್ರಿಯೆಗಳನ್ನ ಸಿನಿಮಾ ರೀತಿಯಲ್ಲಿ ನಡೆಯಲ್ಲ ಅನ್ನೋದು ಮೊದಲನೇ ಮಾಹಿತಿ ಇರಬೇಕಾಗತ್ತೆ. ಎರಡನೇದು, ಈ ಭಗವಂತ್ ಮಾಲಿ ಪಾಟೀಲ್ ಯಾರು? ಸಬ್ ಇನ್ಸ್ಪೆಕ್ಟರ್. ನೋಡಿ, ನಾನು ಒಬ್ಬ ವಕೀಲನಾಗಿ ನಾವು ಯಾವಾಗ್ಲೂ ಕೂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಸ್ಗಳನ್ನ, ಪೊಲೀಸರುಗಳನ್ನ ನಾವು ವಿರೋಧಿಸ್ಕೊಂಡೇ ಬರ್ತೀವಿ. ಆದ್ರೆ ಈ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ನಿಷ್ಠಾವಂತ ಒಬ್ಬ ಕೆಲಸ ಮಾಡೋವನ್ನ ನಾವು ಖಂಡಿತವೂ ಬಿಡಲ್ಲ. ವಿರೋಧ ಮಾಡ್ತೀವಿ ಅಂದ್ರೆ ಇಡೀ ಸಮಾಜವನ್ನ ವಿರೋಧ ಮಾಡೋದಂತಲ್ಲ, ಅದರಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರನ್ನ ನಾವು ಗುರುತಿಸ್ಬೇಕು. ಅದೇ ಒಬ್ಬ ವ್ಯಕ್ತಿಯ ಒಂದು ವಿದ್ಯಾವಂತಿಕೆ ಅಂತ ಹೇಳುವಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ನಾನು ಹೇಳಬೇಕು ಅಂದ್ರೆ, ಭಗವಂತ್ ಮಾಲಿ ಪಾಟೀಲ್ ಅಂದ್ರೆ ನೀವು ತಾವು ಸ್ಕ್ರೀನ್ ನೋಡ್ತಿರುವಂತ ಒಬ್ಬ ಪೊಲೀಸ್ ಅಧಿಕಾರಿ. ಈತ ರೈತರ ಕುಟುಂಬದಿಂದ ಬರ್ತಾರೆ. ನಾನು ಹೇಳ್ತೀನಿ, 2013ನಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ತೆಗೆದಂತ ಹುಡುಗ. ಯಾವ್ದಕ್ಕೆ? ಜೈಲರ್ ಎಂಬ ಒಂದು ಸಬ್ ಇನ್ಸ್ಪೆಕ್ಟರ್, ಆ ಜೈಲರ್ ಆಗ್ತಾರಲ್ಲ ಆ ಹುದ್ದೆಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಕನ್ನಡದಲ್ಲಿ ಬರೆದಂತ ಒಂದು ವ್ಯಕ್ತಿ. ಅದೇ 2014ರಲ್ಲಿ ಈ ವ್ಯಕ್ತಿಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೆಲಸ ಆಗುತ್ತೆ, ಸಬ್ ಇನ್ಸ್ಪೆಕ್ಟರ್ ಕೆಲಸ ಆಗುತ್ತೆ, ಮತ್ತೆ ಯಾವ್ದು ಲೆಕ್ಚರರ್ಗಳಿಗೆ ಕೆಲಸ ಆಗ್ತವೆ. ಎಲ್ಲಾ ಕಡೆನೂ ಕೂಡ ಪ್ರಥಮ ರ್ಯಾಂಕು, 16 ರ್ಯಾಂಕು, 10ನೇ ರ್ಯಾಂಕು, ಈ ರೀತಿಯಾಗಿ ಕೆಲಸಗಳನ್ನ ತಗೊಳ್ಳುವಂತ ವ್ಯಕ್ತಿ. ಕನ್ನಡದಲ್ಲಿ ಓದಿ ಪಾಸ್ ಆಗಿರುವಂತದ್ದು, ಬಡ ಕುಟುಂಬ, ರೈತರ ಕುಟುಂಬದಿಂದ ಬಂದಿರುವಂತ ವ್ಯಕ್ತಿ. ಕೊನೆಗೆ ಈತ ಆ ಹುಡುಗ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅಥವಾ ಅಧಿಕಾರಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು 2 ವರ್ಷ 3 ವರ್ಷ ಜೈಲರ್ ಕೆಲಸಗಳನ್ನ ಉದ್ಯೋಗ ಮಾಡಿ ಔರಾದಂಬ ಒಂದು ಜಾಗದಲ್ಲಿ ಹೊಸ ಸಂಚಲನೆ, ಆರೋಪಿಗಳಿಗೆ ಅಥವಾ ಕೈದಿಗಳಿಗೆ ಇರುವಂತ ಜಾಗದಲ್ಲಿ ಹೊಸ ಸಂಚಲನೆ ಸೃಷ್ಟಿ ಮಾಡಿದಂಥದ್ದು ಸಾಕ್ಷಿಯಾಗಿ ನಾನಿದ್ದೀನಿ. ಅಲ್ಲಿನ ಊಟದ ವ್ಯವಸ್ಥೆ ಚೇಂಜ್ ಮಾಡಿರುವಂಥದ್ದು, ಅಲ್ಲಿನ ಬಟ್ಟೆಗಳು, ಮಲ್ಕೊಳ್ಳೋ ರೀತಿ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು, ಈ ರೀತಿ ಎಲ್ಲ ಮಾಡಿ ಕೊನೆಗೆ ಸಬ್ ಇನ್ಸ್ಪೆಕ್ಟರ್ ಆಗಿ 2 ವರ್ಷ ಮೈಸೂರಿನಲ್ಲಿ ತನ್ನ ಟ್ರೈನಿಂಗ್ ಅನ್ನು ಮುಗಿಸ್ಕೊಂಡು ಅಲ್ಲೂ ಕೂಡ ತನ್ನ ಚಾಪನ್ನ ಮೂಡಿಸಿ ಆಚೆ ಬರ್ತಾರೆ. ಬಂದಂತ ವ್ಯಕ್ತಿಗೆ ಏನೋ ಒಂದು ಎಲ್ಲ ಸ್ಟೇಷನ್ಗಳಲ್ಲೂ ಕೆಲಸ ಸಿಗ್ತವೆ. ಕೆಲಸ ಸಿಕ್ಕಿದ ಜಾಗದಲ್ಲಿ ನಾನು ಹೇಳುವಂಥದ್ದು, ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಕೊರೋನಾ ಬರುತ್ತೆ. ತಾವು ಸ್ಕ್ರೀನ್ ನೋಡ್ತಾ ಇರ್ಬೋದು. ಆ ಟೈಮಲ್ಲೂ ಕೂಡ ಆತನ ಮಾನವೀಯತೆ ಮರೆಯುತ್ತಾನೆ ಈ ಅಧಿಕಾರಿ. ಹೇಗೆ ಅಂದ್ರೆ, ಜನರು ಯಾರು ಆಚೆ ಕಡೆ ಬರಲ್ಲ, ಪ್ರಾಣಿ ಪಕ್ಷಿಗಳು ಅಥವಾ ಶ್ವಾನಗಳಿರ್ಬೋದು, ಈ ಎಲ್ಲದಕ್ಕೂ ಕೂಡ ಈತ ಮಾಡುವಂತ ಕೆಲಸದಲ್ಲಿ ಅವಕ್ಕೆ ಆಹಾರಗಳನ್ನ ಸೇವಿಸುವಂಥದ್ದು. ಇದು TV9 ಒಂದು ಅಥವಾ ಮಾಧ್ಯಮಗಳಲ್ಲಿ TV9 ಪ್ರಮುಖವಾಗಿ ಹೊಸ ಒಂದು ವಿಷಯವನ್ನಾಗಿ ತೋರಿಸಿ ಆತನ ಶ್ಲಾಘನೆ ಮಾಡಿರ್ತಾರೆ. ಹಾಗೆ ಈತ ಕ್ರೈಮ್ ವಿಷಯದಲ್ಲಿ ತನ್ನ ಚಾಪನ ಮೂಡಿಸ್ತಾರೆ. ಏನೋ ಒಂದು ಒಳ್ಳೊಳ್ಳೆಯ ಕೆಲಸಗಳನ್ನ ಮಾಡಿ, ಗೋಲ್ಡ್ ಸ್ಮಗ್ಲಿಂಗ್ ಇರ್ಬೋದು, ಡ್ರಗ್ಸ್ ಸ್ಮಗ್ಲಿಂಗ್ ಇರ್ಬೋದು, ಕೊಲೆ ಪ್ರಕರಣಗಳಿರ್ಬೋದು, ಏನ್ ಹೇಳ್ತೀವಿ ನಾವು, ದೊಡ್ಡ ತುಂಬಾ ಕ್ರೈಮ್ ನಡೆದಿರುವಂತಹ ಕೇಸ್ಗಳು, ತುಂಬಾ ದೊಡ್ಡ ಕ್ರೈಮ್ಗಳು, ಕೊಲೆಗಳು ನಡೆದಿರುತ್ತೆ. ಇಂಥ ಜಾಗದಲ್ಲೆಲ್ಲ ಈತ ಓಡಾಡಿ ಕೇಸ್ಗಳನ್ನ ಬೆದರಿಸ್ತಾರೆ. ಆ ಟೈಮ್ನಲ್ಲಿ ಅವತ್ತಿನ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಾಯಿಯವರು ಇವರಿಗೆ ರಾಜ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಇಂಥ ಒಬ್ಬ ವ್ಯಕ್ತಿಗೆ ನಾವು ಯಾವ್ದೋ ಒಂದು ಕೇಸ್ನಲ್ಲಿ ನಿನಗೆ ಆಸ್ಕರ್ ಅವಾರ್ಡ್ ಸಿಗ್ಬೇಕು, ನೀನು ಒಳ್ಳೆ ನಟ, ನೀನ್ ನನಗೆ ಸಪೋರ್ಟ್ ಮಾಡಿಲ್ಲ, ತನಿಖೆ ಸರಿಯಾಗಿ ಮಾಡಿಲ್ಲ ಅಂದ್ರೆ, ನೋಡಿ, ಪ್ರಥಮ್ ಅವರು ಇದೇ ಒಂದು ಪ್ರಕರಣದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಜ್ಞಾನಭಾರತಿಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ದರ್ಶನ್ ಅವರ ಫ್ಯಾನ್ ವಿರುದ್ಧ ಅದನ್ನ ಕೆಟ್ಟದಾಗಿ ಮಾಡುವಂತ ಕಾಮೆಂಟ್ ಗಳನ್ನ ವೀಕ್ಷಣೆ ಮಾಡಿ FIR ನ ಮಾಡ್ತಾರೆ. ಇವತ್ತು ಚಾರ್ಜ್ ಶೀಟ್ ಕೂಡ ಆಗಿದೆ ಆ ತನಿಖೆಗೆ. ಇಷ್ಟೆಲ್ಲನೂ ಇದ್ದಾಗ ಯಾವ ರೀತಿ ನಾವು ಒಬ್ಬ ದಕ್ಷ ಅಧಿಕಾರಿಯನ್ನ ನೀನು ಸರಿ ಇಲ್ಲ ಅಂತ ಹೇಳಕ್ಕೆ ನಮಗೆ ನಾಲಿಗೆ ಬರುತ್ತೆ, ಮನ್ಸು ಬರುತ್ತೆ ಅನ್ನುವಂಥದ್ದು. ಬಹುಶಃ ಸಿನಿಮಾ ರೀತಿಯಲ್ಲಿ
ಯಾರು ಮಾಡಿದಾರೋ ಅವ್ರನ್ನ ಕರ್ಕೊಂಬಂದು ಬಟ್ಟೆ ಬಿಚ್ಚಿ ಓಡಾಡಿಸಿ ಹೊಡೆದು ಕೈಲಿ ಕಟ್ಟಾಕಿ ಆತನಿಗೆ ಕೈಯಲ್ಲಿ ಬೋರ್ಡ್ ನ ಕೊಟ್ಟು ಈ ರೀತಿ ಎಲ್ಲ ಆಸೆಗಳು ಪ್ರಥಮರಿಗಿತ್ತೇನೋ ಅವೆಲ್ಲವೂ ಕೂಡ ಕಾನೂನಲ್ಲಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಲಾ ಇದೆ, ಆ ಕಾನೂನು ಒಳಗಡೆ ಹೋಗ್ಬೇಕಾಗತ್ತೆ. ಎಲ್ಲವೂ ಕೂಡ ಬೇಲೆಬಲ್ ಅಫೆನ್ಸ್, ಯಾವೂ ಕೂಡ ಅಂತ ನಾನ್ ಬೇಲೆಬಲ್ ಅಫೆನ್ಸ್ ಅಲ್ಲ, ಎಲ್ಲವೂ ಕೂಡ FIR ಆಗ್ತವೆ. ಅವ್ರು ಹೇಳಿರುವಂತ ಪದಕ್ಕೆ ಮಾನಷ್ಟ ಮೊಕದ್ದಮೆ ಆಗಿರ್ಬೋದು, ಅದನ್ನು ಹೂಡಬಹುದು, ಅಥವಾ ಬೇರೆ ರೀತಿಯಾದ ಕ್ರಮಗಳನ್ನ ತಗೋಬಹುದು, ಯಾವ ರೀತಿ ಕಾನೂನು ರೀತಿಯಲ್ಲೇ ಬೇರೆ ರೀತಿಯ ಕ್ರಮಗಳನ್ನ ತಗೋಬಹುದು, ಕೇಸ್ಗಳನ್ನ ಹಾಕ್ಬೋದು. ಆ ಎಲ್ಲಾ ಕೇಸ್ಗಳನ್ನು ಕೂಡ ಈ ಅಧಿಕಾರಿ ಹಾಕಿದಾನಲ್ಲ, ಮತ್ತೇನು ಈ ತರನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಈ ಅಧಿಕಾರಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ನೋಡಿ. ಇದೇ ಪ್ರಕರಣದಲ್ಲಿ ಮುಂದುವರೆದ ಭಾಗದಲ್ಲಿ ನಾನು ಹೇಳುವಂತದ್ದು, DCP ಅವರು ಆದೇಶವನ್ನ ಕೊಡ್ತಾರೆ ACP ಮತ್ತೆ ಭಗವಂತ ಮಾಲಿ ಪಾಟೀಲ್ ಅವರಿಗೆ. ಈ ಪ್ರಕರಣದಲ್ಲಿ ನಾನು ನಿಮಗೆ ಮೆಮೊ ಕೊಡ್ತಾ ಇದ್ದೀನಿ, ತಾವು ಇದನ್ನ ಪ್ರಕರಣವನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನನಗೆ ರಿಪೋರ್ಟ್ ಅನ್ನ ಕೊಡಿ ಅಂತ ಹೇಳಿ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ತನ್ನ ಕಾನೂನು ಮಿತಿಯಲ್ಲಿ ಏನು ಕೆಲಸವನ್ನ ಮಾಡಬೇಕೋ ಎಲ್ಲವನ್ನು ಕೆಲಸ ಮಾಡಿದ್ದಾನೆ. ಮಾಡಿ ಅದಕ್ಕೆ ಚಾರ್ಜ್ ಶೀಟ್ ಕೂಡ ಹಾಕಿ ತನಿಖೆ ವರದಿಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ನಾವ್ ಇವಾಗ ಹೇಗೆ ಅವ್ರನ್ನ ಬೈತೀರಿ ನೋಡಿ. ಯಾರೋ ಒಬ್ಬ ಪೊಲೀಸನ್ನ ನೀವೇನೋ ಕೆಟ್ಟ ಕೆಲಸ ಮಾಡ್ತಿರೋಂಥ ಪೊಲೀಸನ್ನ, ರಿಯಲ್ ಎಸ್ಟೇಟ್ ಮಾಡ್ತಿರೋ ಪೊಲೀಸರನ್ನ ಏನಾರು ಅನ್ಕೊಳ್ಳಿ, ಆದ್ರೆ ಬಡತನದಿಂದ ಬಂದು ಕನ್ನಡ ಮಾಧ್ಯಮದಲ್ಲಿ ಓದಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ಗಳನ್ನ ತೆಗೆದು ಎಷ್ಟೋ ಜನ KS ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ಫ್ರೀ ಎಜುಕೇಶನ್ಸ್ ನ ಕೊಟ್ಟು ಅವ್ರಿಗೂ ಕೂಡ ಗೈಡೆನ್ಸ್ ನ ಕೊಟ್ಟು ಕಾಂಪಿಟೇಟಿವ್ ಸಕ್ಸಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಆ ಟ್ರೈನಿಂಗ್ ನ ಕೊಟ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ತನ್ನ ಕುಂತಿರುವಂತ ಕಚೇರಿಯಲ್ಲೂ ಕೂಡ ಇನ್ನೊಂದು ಪ್ರಕರಣವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಗಮನಕ್ಕೆ ಬಂದಿರೋಂಥದ್ದು, ಯಾವುದೋ ಒಂದು ಪ್ರಕರಣದಲ್ಲಿ ತಾಯಿ ಸತ್ತೋಗ್ತಾಳೆ, ಮಗು ಅನಾಥ ಆಗ್ಬಿಡುತ್ತೆ, ಗಂಡ ಬಿಟ್ಬಿಡುತ್ತೆ, ಸತ್ತೋಗಿರ್ತಾನೆ. ಆ ಮಗುವನ್ನ ಆ ತಾಯಿ ಎಲ್ಲೋ ಒಂದ್ ಕಡೆ ಸಾಕ್ತಿರ್ತಾಳೆ. ಆ ಮಗು ಗೊತ್ತಾಗುತ್ತೆ ಕೊನೆಗೆ EDR ಕೇಸ್ನಲ್ಲಿ. ಆ ಮಗುವನ್ನ ಕರ್ಕೊಂಡ್ಬಂದು ತನ್ನ ಚೇಂಬರ್ ತನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಆ ಮಗುವಿಗೆ ತಂದೆ ತಾಯಿ ಇಲ್ದಿರೋ ಜಾಗ ಅಂತ ಒಂದು ಮಗು ಅಂತ ಗೊತ್ತಾದಾಗ ಸತತವಾಗಿ ವಾರಗಟ್ಟಲೆ ಓಡಾಡಿ ಆ ಮಗುವನ್ನ ಭವಿಷ್ಯವನ್ನ ರೂಪಿಸಿದಂತ ಈ ಅಧಿಕಾರಿಯನ್ನ ನಾವು ಏನೋ ಒಂದು ಬೇರೆ ಮಾತುಗಳನ್ನ ಆಡ್ದಾಗ ಸಹಿಸ್ಬೇಕಾಗತ್ತೆ. ನಮಗೆ ಕೆಲವು ಜನ, ಒಳ್ಳೆಯ ಜನ ಪೊಲೀಸ್ ಠಾಣೆಗಳಲ್ಲಿ ಸಿಗೋದೇ ಅಪರೂಪ. ಅಂತದ್ರಲ್ಲಿ ನಾವು ಯಾರನ್ನೋ ಇದ್ರಿ ಒಳ್ಳೆ ಕೆಲಸ ಮಾಡಿದ್ರನ್ನ ನಾವು ಕೆಟ್ಟದಾಗಿ ತೋರಿಸ್ಬಿಟ್ರೆ ಅದು ಕೂಡ ಸಿಗಲ್ಲ. ಹಾಗಾಗಿ ನನ್ನ ಈ ಒಂದು ಸಣ್ಣ ಪ್ರಯತ್ನ, ದಯಮಾಡಿ ಸಾರ್ವಜನಿಕರು ನಿಮಗೇನಾದ್ರೂ ಈ ಪ್ರಕರಣದಲ್ಲಿ ತಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ನಾನು ಹೇಳಿರುವಂತ ವಿಷಯಗಳೆಲ್ಲ ಮನಸ್ಸಿಗೆ ಮುಟ್ಟಿದ್ರೆ ದಯಮಾಡಿ ಇಂಥ ಒಬ್ಬ ಪೊಲೀಸ್ ಅಧಿಕಾರಿಗಳ ಜೊತೆ ನಾವು ನಿಲ್ಲೋಣ. ಮತ್ತೆ ನನಗೇನು ಪ್ರಥಮ್ ಅವರೇನು ಶತ್ರು ಅಲ್ಲ, ನನಗೆ ತುಂಬಾ ಹತ್ತಿರದವ್ರೆ, ನಮ್ಮ ಪರಿಚಯ ಇರೋವಂಥವ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಎಕ್ಸ್ಪೆಕ್ಟೇಷನ್ ಕಾನೂನಲ್ಲಿ ರೀಚ್ ಆಗಲ್ಲ ಅನ್ನೋ ಒಂದು ಮಾಹಿತಿನೂ ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ. ತಾವು ಏನಾದ್ರೂ ಈ ವಿಷಯಕ್ಕೂ ಕೂಡ ಕಾಮೆಂಟ್ ಕೊಡ್ಬೇಕಂದ್ರೆ ಅತಿ ಗೌರವವಾಗಿ, ತುಂಬಾ ಗೌರವವನ್ನು ಇಟ್ಕೊಂಡು ಪ್ರಥಮ್ ಅವ್ರಿಗೆ ಏನೋ ವಿರುದ್ಧ ಏನೋ ಹೇಳ್ಬೇಕಂದ್ರೆ ಗೌರವದಿಂದ ಹೇಳಿ, ಯಾವುದೇ ರೀತಿ ಕೆಟ್ಟ ಭಾಷೆಗಳನ್ನ ಬೆಳೆಸೋದು ಬೇಡ. ಹಾಗಾಗಿ ಇಂಥ ಪೊಲೀಸ್ ಅಧಿಕಾರಿ, ಅದರಲ್ಲೂ ಇಂಥ ಭಗವಂತ ಮಾಲಿ ಪಾಟೀಲ್ ಅನ್ನೋ ಜೊತೆ ನಮ್ಮಂತ ವಿದ್ಯಾವಂತರು, ಒಳ್ಳೆಯದನ್ನ ಗುಡಿಸುವಂತರು ಸದಾಕಾಲ ಇರ್ತೀವಿ ಅಂತ ಹೇಳೋಕ್ಕೋಸ್ಕರ ವಿದ್ಯೆ ಮಾಡ್ತಿದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಏನು ಇವತ್ತು ದರ್ಶನ್ ಅವರ ಪ್ರಕರಣದಲ್ಲಿ ನಿನ್ನೆ ಚಲನಚಿತ್ರ ನಟರಾದ ಪ್ರಥಮ್ ಅವರು ಕೆಲವು ಹೇಳಿಕೆಗಳನ್ನ ಮಾಧ್ಯಮದ ಮುಂದೆ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಮ್ದು ಯಾವುದೇ ರೀತಿಯಾದ ಒಂದು ಅಬ್ಜೆಕ್ಷನ್ಸ್ ಇಲ್ಲ. ಆದ್ರೆ ದರ್ಶನ್ ಮತ್ತೆ ರಮ್ಯಾ ಅವರಾಗಿರ್ಬೋದು, ಪ್ರಥಮ್ ಅವರಾಗಿರ್ಬೋದು, ಅಥವಾ ಅದ್ರೊಳಗಡೆ ಸಮಾಜನೂ ಇದೆ. ಆ ಪ್ರಕರಣದಲ್ಲಿ ಅವ್ರು ಏನೇನು ಒಬ್ಬೊಬ್ರು ಮಾತಾಡ್ಕೊಂತ ಇದ್ದಾರೋ ಅವ್ರವ್ರಿಗೆ ಅದು ವೈಯಕ್ತಿಕ ಅಂತಾನು ಅನ್ಕೋಬಹುದು. ಯಾಕಂದ್ರೆ ಅದು ವೈಯಕ್ತಿಕವಾಗೇ ಬರುತ್ತೆ. ಯಾಕಂದ್ರೆ ಇವಾಗ ದರ್ಶನ್ ಅವರ ಅಭಿಮಾನಿಗಳು ಪ್ರಥಮ್ ಅವ್ರಿಗೆ ಯಾವ್ದೋ ಒಂದು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಅಶ್ಲೀಲವಾದ ಅಂತ ಹೇಳಿ, ಪಾಪ ಅವ್ರ ನೋವನ್ನು ಮಾಡ್ಕೋತಾರೆ. ಅದೊಂದ್ ಕಡೆ ಇರೋಣ. ಎರಡನೇ ವಿಷಯ ಬಂದು, ಅದೇ ಒಂದು ಮಾತಿನ ಬರದಲ್ಲಿ ಪ್ರಥಮ್ ಅವರು ನಿನ್ನೆ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡಿದ್ದಾರೆ. ಏನು ಅಂತಂದ್ರೆ, ಜ್ಞಾನ ಭಾರತೀಯ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಭಗವಂತ ಮಾಲಿ ಪಾಟೀಲ್ ಅನ್ನೋರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಏನೋ ಒಂದು ಹೇಳ್ತಾರೆ, ಏನಂದ್ರೆ, ಏನ್ ನಟರು ಸರ್ ಅವರು, ಅವ್ರಿಗೊಂದು ಆಸ್ಕರ್ ತಗೊಂಡ್ಬಿಟ್ರೆ ಒಳ್ಳೇದು ಸರ್, ಅವ್ರೇನು ಕೆಲಸನೇ ಮಾಡಿಲ್ಲ, ಈ ರೀತಿಯಾಗಿ ಒಂದು ವಿಷಯಗಳನ್ನ ಹೇಳ್ತಾರೆ. ನನ್ನ ಒಂದು ವೈಯಕ್ತಿಕವಾದ ಅಭಿಪ್ರಾಯ, ನಾನು ಇದನ್ನ ಮಾತ್ರ ಖಂಡಿಸ್ತೀನಿ, ಮನಸ್ಪೂರ್ವಕವಾಗಿ ಖಂಡಿಸ್ತೀನಿ. ಯಾಕೆಂದ್ರೆ ಪ್ರಥಮ್ ಅವರು ಒಬ್ಬ ಸಿನಿಮಾ ನಟನಿಗೆ ಕಾನೂನಲ್ಲಿ ನಡೆಯುವಂತ ಪ್ರಕ್ರಿಯೆಗಳನ್ನ ಸಿನಿಮಾ ರೀತಿಯಲ್ಲಿ ನಡೆಯಲ್ಲ ಅನ್ನೋದು ಮೊದಲನೇ ಮಾಹಿತಿ ಇರಬೇಕಾಗತ್ತೆ. ಎರಡನೇದು, ಈ ಭಗವಂತ ಮಾಲಿ ಪಾಟೀಲ್ ಯಾರು, ಸಬ್ ಇನ್ಸ್ಪೆಕ್ಟರ್ ನೋಡಿ. ನಾನು ಒಬ್ಬ ವಕೀಲನಾಗಿ ನಾವು ಯಾವಾಗ್ಲೂ ಕೂಡ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಸ್ಗಳನ್ನ, ಪೊಲೀಸರುಗಳನ್ನ ನಾವು